ನಮಸ್ಕಾರಗಳು ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ, ದಿವ್ಯಾರೂಪ ಚಾನಲಿಂದ. ಇತ್ತೀಚೆಗೆ ನಮ್ಮ ಚಾಮರಾಜನಗರ ಜಿಲ್ಲಾ ಲೇಖಕರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದುಂಡುಮಾದಯ್ಯನವರು ಮತ್ತು ಕಾರ್ಯದರ್ಶಿಯವರಾದಂಥ ಸೋಮಶೇಖರ ಬೀಸಲ್ವಾಡಿಯವರು ನನ್ನನ್ನು ಅನೂರು ಭಾಗಕ್ಕೆ ಸಂಚಾಲಕರಾಗಿ ಮಾಡಿದರು. ಅದು ವಿಚಾರ ತಮಗೂ ತಿಳಿದಿದೆ. ಅವರು ಮುಂದೆ ಒಂದು ಕವನ ಸಂಕಲನ ತರ್ತಾ ಇದ್ದೀವಿ, ನೀವೊಂದು ಕವನ ಬರೆದು ಕೊಡಿ ಅಂತ ಕೇಳಿದ್ರು. ನಾನು ಗದ್ಯ ಪ್ರಕಾರದಲ್ಲಿದ್ದೀನಿ. ಹಲವಾರು ಕೃತಿಗಳು ವ್ಯಕ್ತಿತ್ವ ವಿಕಸನದ ಬಗ್ಗೆ ಬಿಡುಗಡೆಯಾಗಿದೆ. ನಾನು ಯಾವತ್ತೂ ಕವನಗಳು ಬರೆದಿಲ್ಲ ಅಂಥೇಳಿ ಹೇಳಿದ್ರು. ಅವರು ಕೂಡ ಒಂದು ಒಳ್ಳೆಯ ಪ್ರಯತ್ನ ಮಾಡಿ ಅಂತ ಪ್ರೋತ್ಸಾಹ ನೀಡಿದ್ದರ ಫಲವಾಗಿ ಅವರಿಗೆ ಒಂದು ಮೊದಲನೇ ಕವನವನ್ನು ಬರ್ಕೊಟ್ಟಿದ್ದೇನೆ. ಯಾಕೆ ಹೇಳಿದೆ ಅಂದರೆ, ಅದು ನೆನಪುಗಳೆಷ್ಟು ಸೊಗಸು ಅಂತ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಆ ಕವನ ಬರೆಯೋ ಚಿಂತನೆ ಮಾಡಿದಾಗ ನನಗೆ ಹಲವಾರು ನೆನಪುಗಳು ಬಂದವು. ಹೌದು, ಜೀವನಕ್ಕೆ ನೆನಪುಗಳು ಎಷ್ಟು ಮುಖ್ಯವಾಗ್ತವೆ. ರಿಮೆಂಬರೆನ್ಸ್ ಈಸ್ ದ ಸ್ವೀಟೆಸ್ಟ್ ಫ್ಲವರ್ ಇನ್ ದ ಗಾರ್ಡನ್ ಆಫ್ ಲೈಫ್ ಅಂತಾರೆ. ನಮ್ಮ ಬಾಳಿನ ತೋಟದಲ್ಲಿ ನೆನಪುಗಳು ಅಂತಕ್ಕಂಥದ್ದು ಸುಮಧುರವಾದ ಸುಂದರವಾದ ಹೂಗಳಿದ್ದಂತೆ ಅನ್ನೋ ಮಾತು ಎಷ್ಟು ಚಂದವಾದ ಸತ್ಯವಾದ ಮಾತು. ನಾನು ಆ ಥರ ನನ್ನ ಬಾಲ್ಯದ ದಿನಗಳಿಗೆ ಹೋದಾಗ ಮೊದಲು ನೆನಪುಗಳು ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕಿದ ರೀತಿ, ನೋಡಿಕೊಂಡ ರೀತಿ, ನಮ್ಮ ಊರಿನ ಪರಿಸರ, ಅಲ್ಲಿನ ಜನ, ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಆ ಒಂದು ಸುಂದರವಾದ ಪರಿಸರ ಎಲ್ಲವೂ ನೆನಪಿಗೆ ಬರುತ್ತೆ. ತದನಂತರ ನಮ್ಮ ಶಾಲಾ ದಿನಗಳಲ್ಲಿ ಆ ಬಾಲ್ಯದ ಗೆಳೆಯರು, ನಮಗೆ ಪಾಠ ಹೇಳಿಕೊಟ್ಟ ಗುರುಗಳು, ನಾವು ಓದಿದ ವಿವಿಧ ಶಾಲೆಗಳ ನೆನಪು, ಹೀಗೆ ಹಲವು ವಿಚಾರಗಳನ್ನು ನಾನು ಆ ಕವನದಲ್ಲಿ ಬರೆದಿದ್ದೇನೆ. ಅದು ಮುಂದೆ ಪ್ರಕಟ ಆದಾಗ ತಾವು ಅದನ್ನು ಓದ್ಬೋದು, ಪ್ರತಿಕ್ರಿಯೆ ನೀಡ್ಬೋದು. ಆ ಥರ ನಾನು ಚಿಂತನೆ ಮಾಡೋ ಹೊರಟಾಗ ನನಗನ್ಸಿದ್ದು, ನೆನಪುಗಳ ಜೊತೆಗೆ ನಾವು ಹಂಚಿಕೊಳ್ಳಬೇಕಾದ್ರೆ ಇನ್ನೊಂದು ಪ್ರಮುಖವಾದ ವಿಚಾರ, ನಾವು ಯಾವತ್ತೂ ಜೀವನದಲ್ಲಿ ನಾಲೆಡ್ಜ್ ಇಸ್ ಪವರ್ ಅಂತಾರೆ. ನಾವು ಒಂದು ನೆನಪನ್ನು ಕೆದಕಕ್ಕೆ ಹೋದಾಗ ಸರಣಿಯಾಗಿ ನಮ್ಮ ಮನಸ್ಸಿನಲ್ಲಿ ನೆನಪುಗಳು ಸಾವಿರಾರು ಬರೋಕ್ಕೆ ಪ್ರಾರಂಭ ಆಗ್ತವೆ. ಆಗ ಆಶ್ಚರ್ಯ ಆಗುತ್ತೆ, ಮನುಷ್ಯನ ಮೆದುಳು ಎಷ್ಟು ಶಕ್ತಿಶಾಲಿಯಾದದ್ದು. ಅದಕ್ಕೆ ನೋ ಕಂಪ್ಯೂಟರ್ ಈಸ್ ಈಕ್ವಲ್ ಟು ಮ್ಯಾನ್ಸ್ ಬ್ರೈನ್ ಅಂತಾರೆ. ಇನ್ ವರ್ಲ್ಡ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮ್ಯಾನ್, ಇನ್ ಮ್ಯಾನ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮೈಂಡ್. ಅಂದರೆ ಪ್ರಪಂಚದಲ್ಲಿ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅಷ್ಟು ಸ್ಟಾಕ್ ಮಾಡಿರುತ್ತೆ ಅದು. ಆದರೆ ಅಂಥ ಅಪರಿಮಿತವಾದ ಶಕ್ತಿಯನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ವೇನೋ. ಅದಕ್ಕೆ ಈ ಐನ್ಸ್ಟೀನ್ ಅಂತ ಮಹಾವಿಜ್ಞಾನಿ ಹೇಳ್ತಾರೆ, ನಾನು ನನ್ನ ಜೀವನದಲ್ಲಿ ಅತ್ಯಂತ ಕೆಲವೇ ಪರ್ಸೆಂಟೇಜ್, ಅಂದರೆ 4-5% ಮಾತ್ರ ನನ್ನ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡೆ ಅಂತ. ಅಂತಹ ಮಹಾನ್ ವಿಜ್ಞಾನಿ ಆ ಥರ ಹೇಳಬೇಕಾದ್ರೆ ನಿಜಕ್ಕೂ ನಮಗೆ ಮನಸ್ಸಿನಲ್ಲಿ ಅಗಾಧವಾದ ಶಕ್ತಿ ಇದೆ, ಮಾನವ ನಿಜವಾದ ಸಂಪನ್ಮೂಲ ಅಂತ ಅನಿಸುತ್ತೆ. ಅದು ನಾವು ಬಹುತೇಕ ಸಮಯದಲ್ಲಿ ಕಂಫರ್ಟ್ ಝೋನ್ಲೇ ಇದ್ಬಿಡ್ತೀವಿ. ಸುಂದರವಾದದ್ದನ್ನೇ ನೋಡ್ಕೊಂಡು ಆದಷ್ಟು ನಮ್ಮ ಸುರಕ್ಷಿತ ವಲಯದಲ್ಲೇ ಇದ್ಬಿಡ್ತೀವಿ. ಅದಕ್ಕೆ ಹೆಚ್ಚಿನ ಸಾಧನೆ ಮಾಡೋಕ್ಕಾಗಲ್ಲ ಅಂತ ನನಗೆ ಇತ್ತೀಚೆಗೆ ಅನಿಸೋಕ್ಕೆ ಶುರುವಾಗಿದೆ. ಮನುಷ್ಯ ಈ ಸಮಾಜದಲ್ಲಿನ ಕೆಟ್ಟ ನಡವಳಿಕೆಗಳಿಗೆ ಕೆಟ್ಟವರು ಎಷ್ಟು ಕಾರಣನೋ ಒಳ್ಳೆಯವರ ನಿಷ್ಕ್ರಿಯತೆಯೂ ಕಾರಣ ಅಂತ ಹಲವು ಮಹಾಜ್ಞಾನಿಗಳು ಆಗಾಗ ಹೇಳ್ತಿರ್ತಾರೆ. ನಿಜ, ನಾವು ತಪ್ಪನ್ನು ತಪ್ಪು ಅಂತ ಹೇಳಬೇಕು, ಸರಿಯಾಗಿದ್ದರೆ ಸರಿ ಅಂತ ಹೇಳಬೇಕು. ನಾವು ಬರೀ ಸುಂದರವಾದದ್ದನ್ನೇ ಅಥವಾ ಚೆನ್ನಾಗಿರೋದನ್ನು ಮಾತ್ರ ಎನ್ಕರೇಜ್ ಮಾಡಿಕೊಂಡು ತಪ್ಪುಗಳನ್ನ ಹೇಳದೆ ಹೋದರೆ ನಾವು ತಪ್ಪು ಮಾಡಿದವ್ರಿಗೂ ಕೂಡ ಮತ್ತು ಸಮಾಜಕ್ಕೂ ಕೂಡ ನಾವು ನ್ಯಾಯ ಸಲ್ಲಿಸ್ದಂಗೆ ಆಗಲ್ಲ. ನಮ್ಮ ಕರ್ತವ್ಯ ನಾವು ಮಾಡಬೇಕು, ನಾವು ಯಾವುದನ್ನೇ ಒಳ್ಳೇದು ನೋಡ್ತಾ ಇರಲಿ. ಈ ಸಂದರ್ಭದಲ್ಲಿ ನನಗೆ ಒಂದು ರಾಬರ್ಟ್ ಫ್ರಾಸ್ಟ್ ಅಂತ ಒಬ್ಬ ಕವಿಯ ನೆನಪು ಬರುತ್ತೆ. ಅವನು ಒಂದು ಸರಿ ಕುದುರೆ ಮೇಲೆ ಸವಾರಿ ಬರ್ತಾ ಇರಬೇಕಾದ್ರೆ ಒಂದು ಕಾಡಿನ ನಡುವೆ ಅವನ ಪ್ರಯಾಣ ಸಾಗ್ತಾ ಇರುತ್ತೆ. ಆಗ ಸುಂದರವಾದ ಕಾನನವನ್ನು ನೋಡ್ತಾನೆ. ಆಗ ಹೇಳ್ತಾನೆ ಅವನಿಗೆ, ಭಾಳ ಸುಂದರವಾಗಿದೆ ಕಾನನ, ಏನೋ ಭಾಳ ಅದ್ಭುತವಾಗಿದೆ, ಆದರೆ ನಾನು ಇದನ್ನು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ಭಾಳ ಕೆಲಸ ಇದೆ ಮಾಡಬೇಕಾಗಿರೋದು ನಿದ್ದೆಗೊರಗುವ ಮುನ್ನ ಅಂತ. ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಆ್ಯಂಡ್ ಡೀಪ್, ಬಟ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್,
ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತಾನೆ. ನಿಬಿಡ ಕಾನನ ಭಾಳ ಸುಂದರವಾಗಿದೆ, ಆದರೆ ನನಗೆ ಕೆಲಸ ಇದೆ, ನಿದ್ದೆಗೊರಗುವ ಮುನ್ನ ಬಹುದೂರ ಸಾಗಬೇಕಾಗಿದೆ ಅಂತ. ಹಾಗೆ ನಮ್ಮ ಜೀವನ ಪಯಣದಲ್ಲಿ ನಾವು ಒಂದು ಪ್ರಬುದ್ಧತೆಯ ಒಂದು ನಿರ್ದಿಷ್ಟವಾದ ವಯಸ್ಸನ್ನು ದಾಟದ ಮೇಲೆ ನಾವು ಮಾಡಬೇಕಾದ ಕೆಲಸಗಳು ಸ್ವಲ್ಪನಾದರೂ ಸಮಾಜದ ಋಣವನ್ನು ತೀರಿಸುವಂಥ ಕೆಲಸ ಮಾಡಲೇಬೇಕಾಗುತ್ತೆ. ಅದೆಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಒಳ್ಳೆಯದರ ಫಲ ನಿಲ್ಲಬೇಕಾಗುತ್ತೆ. ಮೌಲ್ಯಗಳು ಯಾವತ್ತೂ ಸಾಯಲ್ಲ. ಮೌಲ್ಯಯುತವಾದ ವ್ಯಕ್ತಿಗಳು ಸೋಲ್ಬೋದು, ಆದರೆ ಮೌಲ್ಯಗಳು ಯಾವತ್ತೂ ಸಾಯಲ್ಲ, ಅವು ಆದರ್ಶಪ್ರಾಯವಾಗಿರ್ತವೆ. ಆದರೆ ಆ ಗಟ್ಟಿತನ ಬೇಕು. ನಾವು ಓದಿದ ಓದು, ನಮ್ಮ ವಿಚಾರ ಎಲ್ಲವೂ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಇರಬೇಕು. ಅದನ್ನೇ ನಾನು ಹಾಸ್ಟೆಲ್ ದಿನಗಳಿದ್ದಾಗ ಒಬ್ಬರು ಬರೋರು, ಬಿಡುವಿನ ವೇಳೆಯಲ್ಲಿ ನನ್ನ ರೂಮಿಗೆ ಬಂದಾಗ ಅವರು ಮಾತಾಡೋರು. ಅವರು ಎಷ್ಟು ಚೆನ್ನಾಗಿ ಕನ್ನಡ ಇಂಗ್ಲೀಷ್ ಎಲ್ಲ ಹೇಳೋರು ಅಂದರೆ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ದ ವರ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದಿಸ್ ಸ್ಕೈ. ಇದನ್ನು ಕನ್ನಡ ತರ್ಜುಮೆ ಮಾಡಿ ಹೇಳಿ ನೋಡೋಣ ಅಂತ ಹೇಳೋರು. ಇಲ್ಲ ನೀವೇ ಹೇಳ್ಬಿಡಿ ಅಂತ ಅವ್ರು ಹೇಳೋರು. ಮಿನುಗೆಲೆ ಮಿನುಗೆಲೆ ನಕ್ಷತ್ರ, ನನಗಿದು ಚೋದ್ಯವು ಬಹುಚಿತ್ರ, ಗಗನದಿ ಗಗನ ಆಕಾಶದಲ್ಲಿ ಬಿಡುಗುವೆ ವಜ್ರಾಕಾರದಲ್ಲಿ ಅಂತ. ನಾವು ನೋಡಿ ಅದು ಹೇಳುವಾಗಲೇ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ, ಅಷ್ಟು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಅವರು ಎಷ್ಟು ಆಳವಾದ ಜ್ಞಾನವನ್ನು ಮಾಡ್ಕೊಂಡಿದ್ರು, ಹೆಂಗೆ ನಿಮಗೆ ಸಾಧ್ಯ ಆಯಿತು ಅಂತ ಕೇಳಿ ಅವ್ರು ಹೇಳಿದ್ರು. ನಾವು ಯಾವತ್ತೂ ಗಟ್ಟಿ ವಿಚಾರಗಳನ್ನ ಮಾತ್ರ ತಲೆಯಲ್ಲಿ ಇಟ್ಕೊತಿದ್ದೋ, ಈ ಜಳ್ಳು ಪಳ್ಳು ಎಲ್ಲ ಬಿಟ್ಬಿಡ್ತಿದ್ದೋ, ಅದಕ್ಕೆ ನಮಗೆ ಕನ್ನಡ ಇಂಗ್ಲೀಷು ಎಲ್ಲ ಕೂಡ ಬರ್ತಿದ್ದು ಅಂತ. ಹಂಗೆ ನಾವು ಜೀವನದಲ್ಲಿ ನೆಗೆಟಿವ್ ಥಿಂಗ್ಸ್ಗಳನ್ನ ಬಿಟ್ಟು ಪಾಸಿಟಿವ್ ಆದದ್ದನ್ನು ಇಟ್ಕೋಬೇಕು. ಅದು ಎಷ್ಟೇ ಕಠೋರವಾಗಿದ್ದರೂ ಕೂಡ ಸತ್ಯವನ್ನೇ ಪಾಲಿಸಬೇಕು. ಹಾಗಿದ್ದರೆ ನಾವು ಸಮಾಜಮುಖಿಯಾಗಿ ಒಂದು ಭಾಳ ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅಂತ ನನಗೆ ನನ್ನ ನೆನಪುಗಳನ್ನು ಕೆದಕಕ್ಕೆ ಹೋದಾಗ ತಿಳಿಯಿತು. ಹೌದು, ನಾವು ಭಾಳ ದೂರ ಕ್ರಮಿಸ್ಬಿಟ್ಟಿರ್ತೀವಿ. ಈಗಲಾದರೂ ಕೂಡ ನಾವು ಅತ್ಯಂತ ಗಟ್ಟಿತನವಾದ ವಿಚಾರಗಳನ್ನ ಮಾತಾಡೋಣ, ನೆಗೆಟಿವ್ ವಿಚಾರಗಳನ್ನ ಬಿಡೋಣ ಅಂತ ನನಗೆ ಅನ್ನಿಸ್ತು. ಇದ್ರ ಬಗ್ಗೆ ಚಿಂತನ ಮಂಥನ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಬರವಣಿಗೆಯಲ್ಲಿ ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಗಟ್ಟಿತನದಿಂದ ಕೂಡಿರುವಂತಾಗಲಿ ಅಂತ ನನಗೆ ನಾನೇ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ನನ್ನ ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನಿಮಗೂ ಸರಿ ಅನಿಸಿದ್ರೆ ಪ್ರತಿಕ್ರಿಯೆ ನೀಡಿ. ಮುಂದೆ ಇಂಥದ್ದೇ ಒಳ್ಳೆಯ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೋತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಾಳ ಪ್ರೋತ್ಸಾಹ ಕೊಡ್ತಾಯಿದ್ದೀರಾ. ಇದೇ ರೀತಿ ಮುಂದುವರಿರಿ. ನನಗೆ ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಅತ್ಯಗತ್ಯವಾಗಿರುತ್ತೆ, ಶ್ರೀರಕ್ಷೆ ಆಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ನಿಮಗೆಲ್ಲ ನನ್ನ ನಮಸ್ಕಾರಗಳು ಗೆಳೆಯರೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.